ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೈ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಕೊಟ್ಟಿರುವ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಬಸ್ಗಳು ರಶ್ ಇರುತ್ತೆ, ಗಂಡಸರ ಪರಿಸ್ಥಿತಿ ಕೆಟ್ಟ ಆಗಿದೆ ಎಂದಿರೋ ಮಾತಿನ ಗೆಳೆ ಹಿಡಿದು ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಆದರೆ ಸಚಿವರು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳಿಗೆ ಲಾಟ್ರಿನೇ ಲಾಟ್ರಿ. ಸಿದ್ದರಾಮಯ್ಯ ಪರಮಾತ್ಮ ಎಂದ ಆರ್.ವಿ. ದೇಶಪಾಂಡೆ ದಾಂಡೇಲಿಯಲ್ಲಿ ಕಾಂಗ್ರೆಸ್ ಮತಗಳತನ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಸಮಾರಂಭದಲ್ಲಿ ಕೈ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಕೂಡ ಭಾಗವಹಿಸಿದ್ರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟರು, ಲಾಟ್ರಿನೇ ಲಾಟ್ರಿ ಅಂತ ಅಂದ್ರು. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳು, 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ, ಲಾಟ್ರಿ 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 ಲಾಟ್ರಿ. ಗಂಡಸ ಪರಿಸ್ಥಿತಿ ಕೆಟ್ಟಾಗ್ಬಿಟ್ಟು ಹೆಚ್ಚು ಗಂಡು ಮಾತಾಡೋದು 2,000 ತೋರಿಸ್ತೀವಿ. ಈಗ 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಪರಮಾತ್ಮ, ದೇವರು ಅಂತ ಹೊಗಳಿದ್ದಾರೆ. ಬಸ್ಗಳಲ್ಲಿ ಮಹಿಳೆಯರು ಇರ್ತಾರೆ, ಗಂಡು ಮಕ್ಕಳಿಗೆ ಜಾಗನೇ ಇಲ್ಲ ಅಂತ ದೇಶಪಾಂಡೆ ಹೇಳಿದ್ದಾರೆ. ಬಸ್ಗಳು ಅಯ್ಯೋ ದೇವ್ರೇ, ಎಲ್ಲ ಹೆಣ್ಮಕ್ಳು ಹೊರಟ್ಬಿಟ್ಟಾವ. ಧಾರವಾಡಿಗೆ, ಬೆಳಗಾವಿಗೆ, ಎಲ್ಲಮ್ಮ ಗುಡಿ, ಗುರುವಿಗೆ ಎಲ್ಲ ಹೆಣ್ಮಕ್ಳು. ಏನ್ ತಪ್ಪಿ ಗಂಡ ಹತ್ತ, ಏನು ಕೈ ಹತ್ತ ಹೆಣ ಬಿತ್ತಾವ, ಮತ್ತೆ ವಾಪಸ್ ಬರುದಿಲ್ಲ. ಎಲ್ಲ ಹೆಣ್ಮಕ್ಳು ಬಸ್ ಗಂಡಸರು 4 ತಪ್ಪು ಹೋದ್ರೆ ಹೊಡೆದಂತ ಹೊರಗೆ ಬರ್ಬೋದು. ಏನೇನು ಕಾರ್ಯಕ್ರಮ ಸಿದ್ದರಾಮಯ್ಯ. ಕರೆಂಟ್ ಬಿಲ್ ಮನೆದು ಇಲ್ಲ, ಯಾವ ಮನೆಗೂ ಕರೆಂಟ್ ಬಿಲ್ ಇಲ್ಲ. ಯಾವ ಪರಮಾತ್ಮ ಸಿದ್ದರಾಮಯ್ಯ ದೇವರು. ನಾವು ಮುಖ್ಯಮಂತ್ರಿ ಇದ್ರೆ ನಾ ಏನ್ ಮಾಡ್ತಿದ್ದಿಲ್ಲ. ಇಷ್ಟು ಮಾತ್ರ ಅಲ್ಲ, ಅನ್ನಭಾಗ್ಯದ ಪ್ರಸ್ತಾಪವನ್ನು ಮಾಡಿದ್ರು. 5 ಕಿಲೋ ಇದ್ದದ್ದು 10 ಕೆಜಿ ಮಾಡಿದ್ರು. ಹೋಗ್ರಿ ಮಾರಾಟ ಮಾಡ್ರಿ, ಸಿಎಂ ಇಂದಿರಾ ಕಿಟ್ ಕೊಡ್ತಾರಂತೆ ಅಂದ್ರು. 5 ಕಿಲೋ ಅಕ್ಕಿ ಇದ್ದು 10 ಕಿಲೋ ತಗೊಂಡ್ರೆ ಹೆಣ್ಮಕ್ಳ್ರಿ, ಹೋಗ್ರಿ ಮಾರಾಟ ಮಾಡ್ರಿ, ಇಂದಿರಾ ಕಿಟ್ ಕೊಡ್ತಾರ. ಮುಖ್ಯಮಂತ್ರಿ ಅವರು ಇಂದಿರಾ ಕಿಟ್ ಕೊಡ್ತಾರೋ, ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾರ. ಏನೇನ್ ಮಾಡ್ತಾರ ನಮಗೂ ಗೊತ್ತಿಲ್ಲ. ನಾ ಮುಖ್ಯಮಂತ್ರಿಗೆ ಸಮೀಪದ ಜನ ಏನ್ ಮಾಡ್ತಾರ ನಮಗೆ ಹೇಳುವುದಿಲ್ಲ. ಆರ್.ವಿ. ದೇಶಪಾಂಡೆಯವರ ಈ ಹೇಳಿಕೆ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕೈ ಶಾಸಕರೇ ಗ್ಯಾರಂಟಿ ಯೋಜನೆಯನ್ನ ಟೀಕಿಸಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇವೆ. ಜೆಡಿಎಸ್ ಈ ಬಗ್ಗೆ ಟ್ವೀಟ್ ಮಾಡಿ, ಗ್ಯಾರಂಟಿ ಗ್ಯಾರಂಟಿ ಎಂದು ರಾಜ್ಯದ ಅಭಿವೃದ್ಧಿಯನ್ನ ಹಳ್ಳ ಹಿಡಿಸಿರುವ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ನಿಮ್ಮ ಸರ್ಕಾರದ ದಿವಾಳಿತನವನ್ನ ಕಾಂಗ್ರೆಸ್ಸಿಗರೇ ಬಟಾಬಯಲು ಮಾಡ್ತಿದ್ದಾರೆ ಅಂತ ಬರೆದುಕೊಂಡಿದೆ. ಬಿಜೆಪಿ ನಾಯಕರು ಕೂಡ ಗ್ಯಾರಂಟಿ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ನಾವು ಮೊದಲನೇ ದಿವಸದಿಂದ ಹೇಳ್ತಿದ್ವಿ, ಪಂಚ ಗ್ಯಾರಂಟಿ ಯೋಜನೆ ಎಲ್ರಿಗೂ ತಲುಪಬೇಕಾಗಿತ್ತು. ಮಹಿಳೆಯರಿಗೆ ಮಾತ್ರ ಕೊಡ್ತೀನಿ ಅಂದರೆ ಮಹಿಳೆಯರು ಇದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ತಥ್ಯ ಇರಬೇಕು. ಮತ್ತು ಸಾಲದಲ್ಲಿ ದಾಖಲೆ, ಈಗ ಅತಿ ಹೆಚ್ಚು ಸಾಲ ಈ 24-25ನೇ ಸಾಲಿಗೆ 1,16,000 ಕೋಟಿ ಸಾಲ. ಆದರೆ ಸಚಿವ ದಿನೇಶ್ ಗುಂಡೂರಾವ್ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಎಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಮ್ಮ ಈ ಇಡೀ ದೇಶಕ್ಕೇನೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ ಮತ್ತು ಈಗಾಗಲೇ 2 ವರ್ಷಕ್ಕಿಂತ ಹೆಚ್ಚು ಈಗ ಅದು ಇಂಪ್ಲಿಮೆಂಟ್ ಆಗಿ ಜನರಿಗೆ ಅದರಿಂದ ಬಹಳ ದೊಡ್ಡ ಪ್ರಮಾಣದ ಅನುಕೂಲ ಆಗಿರುವಂಥದ್ದು ಕೂಡ ಸ್ಪಷ್ಟವಾದಂಥ ವರದಿಗಳಿದೆ. ಮತ್ತೊಂದು ಕಡೆ ಅನ್ನಭಾಗ್ಯದ ಅಕ್ಕಿಯ ಜೊತೆ ಇಂದಿರಾ ಕಿಟ್ ಕೊಡುವ ಸರ್ಕಾರದ ನಿರ್ಧಾರದ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಹಸಿವು ಮುಕ್ತ ಕರ್ನಾಟಕ ನಮ್ಮ ಗುರಿ ಎಂದಿದ್ದಾರೆ. ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣವೇ ನಮ್ಮ ಮುಖ್ಯ ಉದ್ದೇಶವಾಗಿರುವುದರಿಂದ ಅನ್ನಭಾಗ್ಯದ ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ವಿತರಿಸಲು ನಮ್ಮ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಅನ್ನಭಾಗ್ಯದ 10 ಕೆಜಿಯ ಅಕ್ಕಿಯ ಬದಲು ಇನ್ಮುಂದೆ 5 ಕೆಜಿಯ ಅಕ್ಕಿ ಕೊಟ್ಟು ಇನ್ನುಳಿದ 5 ಕೆಜಿಯ ಲೆಕ್ಕದಲ್ಲಿ ದಿನಸಿ ಪದಾರ್ಥಗಳನ್ನು ವಿತರಿಸಲಿದ್ದೇವೆ. ಯಾರೊಬ್ಬರು ಹಸಿವಿನಿಂದ ಇರಬಾರದು ಎಂಬುದೇ ನಮ್ಮ ಸರ್ಕಾರದ ಕಾಳಜಿಯಾಗಿದೆ. ಆರ್.ವಿ. ದೇಶಪಾಂಡೆಯವರ ಗ್ಯಾರಂಟಿ ಕುರಿತ ಹೇಳಿಕೆಯನ್ನ ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ವಿಪಕ್ಷಗಳು ಕೈ ಹಿರಿಯ ಶಾಸಕರೇ ಗ್ಯಾರಂಟಿಯನ್ನ ಟೀಕಿಸಿದ್ರು ಅಂತ ಹೇಳ್ತಿವೆ. ಬ್ಯೂರೋ ರಿಪೋರ್ಟ್, TV9.